ಅತಿಯಾದರೆ ಅಮೃತವು ವಿಷ ಅಂತ ಹೇಳಿ. ಇದರಿಂದ ಮುಕ್ತವಾಗಿ ಮಕ್ಕಳಿಗೆ ಅವರ ಭಾವನೆಯನ್ನು ವ್ಯಕ್ತಪಡಿಸುವ ಸಲುವಾಗಿ ಅದರ ವಿಷಯದಲ್ಲಿ ಪ್ರೇರಿತಗೊಂಡು ನಮ್ಮ ಟೀಮ್ನ ಸಹಕಾರದೊಂದಿಗೆ ಈ ಉಪಕರಣವನ್ನು ಕಂಡುಹಿಡಿದ್ದೇವೆ. ಮಕ್ಕಳಿಗಿಂತ ಜಾಸ್ತಿ ಇತ್ತೀಚಿನ ಪೋಷಕರಿಗೆ ಜಾಸ್ತಿ ಕೌನ್ಸಿಲಿಂಗ್ ಬೇಕಾಗಿದೆ ಅಂತ ನಾನು ಹೇಳ್ತೇನೆ. ಪರ್ಫೆಕ್ಟ್ ಮದರ್ ಆಗಬೇಕು ಅನ್ನೋ ಒಂದು ಭರದಲ್ಲಿ ಏನು ಮಾಡ್ತಾರೆ, ಅವರು ಅವರ ಬಾಲ್ಯದಲ್ಲಿ ಯಾವ ತುಂಟಾಟಿಕೆಯಲ್ಲಿ ಮೆರೆದಿದ್ರೋ ಆ ತುಂಟಾಟಿಕೆಯನ್ನು ಅವರವರ ಮಕ್ಕಳಲ್ಲಿ ಕಾಣಲಿಕ್ಕೆ ಇಷ್ಟಪಡೋದಿಲ್ಲ. ಯಾವ ಮನೆಯಲ್ಲಿ ನೋಡಿ ಇಮಿಟೇಟ್ ಮಾಡಿ ಕಲಿತಾರೆ ಮಕ್ಕಳು. ಯಾವ ಮನೆಯಲ್ಲಿ ಆ ಥರ ಇತ್ತು, ಆ ಕ್ರೂರತೆಯನ್ನು ಅವರು ಕೊರೆಯನ್ನು ಕಂಡಿದ್ದಾರೋ ಆ ಮಕ್ಕಳಾಗಿದ್ದರೂ ಆ ಥರ ಅವರ ಬೋಬೋಡಾಲ್ ಜೊತೆಗೆ ವರ್ತಿಸಿದ್ದು. ಕೋವಿಡ್ನ ನಂತರ ಅಂತೂ ಎನ್ಸೈಟಿ, ಆತಂಕ ಈ ಥರದ್ದು ತುಂಬ ಜಾಸ್ತಿ ಆಗಿದೆ. ಮಕ್ಕಳಲ್ಲೂ ಜಾಸ್ತಿ ಆಗಿದೆ, ಪೋಷಕರಲ್ಲೂ ಇದೆ, ಶಿಕ್ಷಕರಲ್ಲೂ ಇದೆ, ಮ್ಯಾನೇಜ್ಮೆಂಟ್ ಕಡೆ ಇದೆ, ಸಮಾಜದ ಎಲ್ಲರೂ ಒಂಥರ ಭಯದ ವಾತಾವರಣವೇ ಸೃಷ್ಟಿಯಾಗಿದೆ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಮಕ್ಕಳು ಈ ಸಮಾಜದ ಪ್ರತಿಬಿಂಬ. ಮಕ್ಕಳನ್ನು ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಆದರೆ ಇವತ್ತು ಮಕ್ಕಳು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಅವರಿಗಿರುವ ಸಮಸ್ಯೆಗಳು ಯಾವುದು, ಅವರ ಭಾವನಾತ್ಮಕ ಬೆಳವಣಿಗೆಗಳು ಹೇಗಿದೆ, ಶಾಲೆಯ ಪಠ್ಯಕ್ರಮ ಹೇಗಿದೆ, ಈ ರೀತಿಯಲ್ಲಿ ಯೋಚನೆ ಮಾಡಿದಾಗ ಮಕ್ಕಳ ಸಮಸ್ಯೆಗಳನ್ನು ನಾವು ಅರ್ಥೈಸದೇ ಹೋಗ್ತಾ ಇದ್ದೇವೆ ಎಂಬ ಒಂದು ಭಾವನೆ ಮೂಡಿ ಹೋಗ್ತಾ ಇದೆ. ಇದು ಹೆತ್ತವರಲ್ಲಿ ಆಗಿರ್ಬೋದು ಅಥವಾ ಶಾಲಾ ಶಿಕ್ಷಕರಲ್ಲಿ ಆಗಿರ್ಬೋದು ಗೊಂದಲವನ್ನು ಮೂಡಿಸುವಂತಹ ಒಂದು ವಿಷಯ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ಮಕ್ಕಳಿಗೆ ಸಿಗುವಂಥ ಸಮಯ ಅತ್ಯಲ್ಪ. ಅವರ ಆಟೋಟ, ಭಾವನಾತ್ಮಕ ಬೆಳವಣಿಗೆಗಳ ಬಗ್ಗೆ ಹೆತ್ತವರು ಮತ್ತು ಸಮಾಜ ಎಷ್ಟು ಕಾಳಜಿ ವಹಿಸ್ತಾ ಇದೆ ಎಂಬ ವಿಷಯದಲ್ಲಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ನಸ್ರೀನ್ ಬಿನ್ ಅಹಮದ್ ಬಾವರ್ ಇದ್ದಾರೆ. ಇವರು MSc ಸೈಕಾಲಜಿ PGDC B.Ed ಮಾಡಿದ್ದಾರೆ. ಕೌನ್ಸಿಲರ್ ಹಾಗೂ ಟ್ರೈನರ್ ಆಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರದ್ದೇ ಆದಂತಹ ಮೋಟಿವೈಟಲ್ಸ್ ಎಂಬ ಸಂಸ್ಥೆಯನ್ನು ಇವರು ಸ್ಥಾಪಿಸಿ ಮಕ್ಕಳಿಗೆ ಅದರಲ್ಲಿ ಭಾವನಾತ್ಮಕವಾದಂತಹ ಮಾನಸಿಕ ಗೈಡೆನ್ಸನ್ನು ಇವರು ಕೊಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಾರ್ಯಾಗಾರಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಒಂದು ಹೊಸ ಆವಿಷ್ಕಾರ ಇಮೋವೆಂಟರ್ ಅಂತ ಹೇಳಿ ಒಂದು ಹೆಸರು ನಮಗೆ ಕೇಳಿ ಬಂತು. ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಹಾಗೂ ಇದರ ಉದ್ದೇಶ ಏನು ಅಂತ ಹೇಳಿ ನೀವು ಇವತ್ತು ತಿಳಿಸಿಕೊಡ್ಬೇಕು ನಮಗೆ. ಖಂಡಿತವಾಗಿಯೂ ನಮ್ಮಲ್ಲಿ ಒಂದು ಮಾತು ಪ್ರಚಲಿತದಲ್ಲಿದೆ, ಅತಿಯಾದರೆ ಅಮೃತವು ವಿಷ ಅಂತ ಹೇಳಿ. ಅದೇ ರೀತಿ ಅದು ಮಮತೆ ಆಗಿರಲಿ, ದ್ವೇಷವಾಗಿರಲಿ, ನಮ್ಮ ಮಕ್ಕಳೊಂದಿಗೆ ನಾವು ತೋರಿಸುವ ಮಮತೆ ಅತಿಯಾದರೂ ಕೂಡ ಅಥವಾ ದ್ವೇಷ ಅಂತ ಹೇಳೋದಿಲ್ಲ ನಾನು. ಯಾವ ಪೇರೆಂಟ್ಸ್ ಕೂಡ ಮಕ್ಕಳೊಂದಿಗೆ ದ್ವೇಷ ಅಥವಾ ಶಿಕ್ಷಕರು ದ್ವೇಷ ತೋರಿಸೋದಿಲ್ಲ. ಆದರೆ ಕೂಡ ಇಗ್ನರೆನ್ಸ್ ಆಗ್ತದೆ ಒಮ್ಮೊಮ್ಮೆ. ಇದರ ಹಲವಾರು ಸಮಸ್ಯೆಗಳಿರ್ತದೆ. ಸೊ ಒಂದು ಮನಃಶಾಸ್ತ್ರಜ್ಞಿಯಾಗಿ ನನ್ನ ಕೋವಿಡ್ ನಂತರದ ಕೌನ್ಸ್ಲಿಂಗ್ನ ಎಕ್ಸ್ಪೀರಿಯನ್ಸ್ ಅನುಭವ ಏನಿತ್ತು ಅದನ್ನು ನೋಡಿದಾಗ ನಮ್ಮ ಮಕ್ಕಳಲ್ಲಿ ಅವರ ಭಾವನೆ ಏನಿದೆ ಅದನ್ನು ಅವರು ವೆಂಟ್ ಮಾಡೋದಕ್ಕೆ ಯಾವಾಗಲೂ ಕೌನ್ಸಿಲರ್ಸ್ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಾನು ಮನಗಂಡೆ. ಹಲವಾರು ಪೇರೆಂಟ್ಸ್ ನನ್ನ ಜೊತೆಗೆ ಪೇರೆಂಟ್ಸ್ ಮುಖಾಂತರ ಆಗಲಿ ಮತ್ತು ಶಾಲಾ ಶಿಕ್ಷಕರದ ಥ್ರೂ ಆಗಲಿ, ಮ್ಯಾನೇಜ್ಮೆಂಟ್ ಥ್ರೂ ಆಗಲಿ ಎಷ್ಟೋ ಕೌನ್ಸ್ಲಿಂಗ್ ಕೇಸ್ಗಳು ಬಂದವು. ಆಗ ಮಕ್ಕಳಿಗೆ ನಾವೇನು ಸ್ವೀಟಾಗಿ ಮಾತಾಡಿದ್ರು ಕೌನ್ಸಿಲರ್ಸ್ ಅವರಿಗೆ ಎಲ್ಲವನ್ನು ಬಿಚ್ಚಿಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದನ್ನು ಹೇಗೆ ನಾನು ಆ್ಯಸ್ ಅ ಕೌನ್ಸ್ಲರ್ ಇದನ್ನು ಹೇಗೆ ಸರಿಪಡಿಸ್ಬೋದು ಅಂತ ಹೀಗೆ ನಾನು ಥಿಂಕ್ ಮಾಡಬೇಕಾದ್ರೆ ವೈ ಕಾಂಟ್ ಐ ಗೋ ಫಾರ್ ಅ ಟೂಲ್, ಒಂದು ಉಪಕರಣ. ಅದು ಹೇಗೆ ಅಂತ ಹೇಳಿದರೆ ಅವರ ಭಾವನೆಯನ್ನು ವ್ಯಕ್ತಪಡಿಸಬೇಕಲ್ಲಿ ಮುಕ್ತವಾಗಿ ಮಕ್ಕಳಿಗೆ ಅವರ ಭಾವನೆಯನ್ನು ವ್ಯಕ್ತಪಡಿಸುವ ಸಲುವಾಗಿ ಅದರ ವಿಷಯದಲ್ಲಿ ಪ್ರೇರಿತಗೊಂಡು ನಮ್ಮ ಟೀಮ್ನ ಸಹಕಾರದೊಂದಿಗೆ ಈ ಉಪಕರಣವನ್ನು ಕಂಡುಹಿಡಿದ್ದೇವೆ. ಇಮೋವೆಂಟರ್ ಅಂದರೆ ಹೆಸರೇ ಸೂಚಿಸುವ ಹಾಗೆ ಇಮೋಷನ್ನ ಇಮೋ ಮತ್ತು ವೆಂಟರ್, ಅದನ್ನು ವೆಂಟಿಲೇಟ್ ಮಾಡುವಲ್ಲಿ ಸಹಾಯ ಮಾಡುವಲ್ಲಿ ಈ ಉಪಕರಣವನ್ನು ಕಂಡುಹಿಡಿದಿದ್ದೇವೆ. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ನೀವು ಕೇಳಿದ್ರಿ. ಇದನ್ನು ಹೇಗೆ ಡಿಸೈನ್ ಮಾಡಿದ್ದೇವೆ ಅಂತ ಹೇಳಿದರೆ ಅಫ್ಕೋರ್ಸ್ ಸೈಕಾಲಜಿ ಬೇಸ್ಡ್ ರಿಸರ್ಚ್, ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿಕೊಂಡೇ ನಾನು ಈ ಕೆಲಸಕ್ಕೆ ಇಳಿದಿದ್ದೇನೆ. ಇನ್ನೂ ಅದು ಮುಂದಿನ ಹಂತಕ್ಕೆ ಹೋಗಬೇಕಾಗಿದೆ. ನೋಡೋಕ್ಕೆ ಒಂಥರ ಒಂದು ಕ್ಯಾಬಿನ್ ಥರ ಕಾಣಿಸ್ತದೆ ನಿಮಗೆ. ಮತ್ತು ಅದರಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇರ್ತದೆ. ಒಂದು ಆ್ಯಂಗ್ರಿ ಅಂದರೆ ಕೋಪ ಬಂದಾಗ ಯೂಸ್ ಮಾಡುವಂಥ ಒಂದು ಕಂಪಾರ್ಟ್ಮೆಂಟ್, ಇನ್ನೊಂದು ಸ್ಯಾಡ್ ಬೇಸರ ವ್ಯಕ್ತಪಡಿಸುವಂಥದ್ದು, ಇನ್ನೊಂದು ಹ್ಯಾಪಿ ಅಕಾಂಪ್ಲಿಷ್ಮೆಂಟ್ ಅಚೀವ್ಮೆಂಟ್ ಏನಾದರೂ ಸಾಧನೆ ಮಾಡಿದರೆ ಮಕ್ಕಳು ಯೂಸ್ ಮಾಡುವಂಥದ್ದು. ಮಕ್ಕಳಲ್ಲಿ ಕೌನ್ಸಿಲಿಂಗ್ ಯಾರಿಗೆ ಅತಿ ಅಗತ್ಯ ಇರ್ತದೆ? ಬಹಳ ಒಳ್ಳೆ ಕ್ವಶನನ್ನು ಮಾಡಿದ್ರಿ. ಮಕ್ಕಳಲ್ಲಿ ಯಾರಿಗೆ ಅತಿ ಹೆಚ್ಚಿನ ಕೌನ್ಸಿಲಿಂಗ್ ಅಗತ್ಯ ಇದೆ ಹೇಳಿ?
ನಿಜವಾಗ್ಲೂ ಹೇಳಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡೋದಾದರೆ ಮಕ್ಕಳಿಗಿಂತ ಜಾಸ್ತಿ ಇತ್ತೀಚಿನ ಪೋಷಕರಿಗೆ ಜಾಸ್ತಿ ಕೌನ್ಸಿಲಿಂಗ್ ಬೇಕಾಗಿದೆ ನಾನು ಹೇಳ್ತೇನೆ. ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು ಪೋಷಕರು. ಯಾಕಂದರೆ ಅಟ್ಲೀಸ್ಟ್ ಒಂದು 5 to 6 ಕೇಸಸ್ ಹೇಗೆ ಬಂದಿತ್ತು ಅಂತ ಹೇಳಿದರೆ ಅದರಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಕೌನ್ಸಿಲಿಂಗ್ ಅಗತ್ಯ ಇರಲಿಲ್ಲ. ಆದರೆ ಖಂಡಿತವಾಗಿಯೂ ಪೋಷಕರಿಗೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇರೆಂಟಿಂಗ್ ಇದೆ. ಅದರಲ್ಲಿ ಒನ್ ಟೈಪ್ ಏನಂದರೆ ಓವರ್ ಪ್ರೊಟೆಕ್ಟಿವ್ ಆಗಿರೋದು ಪೇರೆಂಟ್ಸ್. ಪರ್ಫೆಕ್ಟ್ ಮದರ್ ಆಗ್ತೇನೆ ಅನ್ನೋ ಒಂದು ಕಾನ್ಸೆಪ್ಟ್, ಅಥವಾ ಪರ್ಫೆಕ್ಟ್ ಫಾದರ್ ಆಗಬೇಕು, ಫಾದರ್ಸಲ್ಲಿ ಇನ್ನೂ ಕಮ್ಮಿ, ಪರ್ಫೆಕ್ಟ್ ಮದರ್ ಆಗಬೇಕು ಅನ್ನೋ ಒಂದು ಭರದಲ್ಲಿ ಏನು ಮಾಡ್ತಾರೆ, ಅವರು ಅವರ ಬಾಲ್ಯದಲ್ಲಿ ಯಾವ ತುಂಟಾಟಿಕೆಯಲ್ಲಿ ಮೆರೆದಿದ್ರೋ ಆ ತುಂಟಾಟಿಕೆಯನ್ನು ಅವರವರ ಮಕ್ಕಳಲ್ಲಿ ಕಾಣಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಅವರಿಗೆ ಬೇರೆ ಥರನಾದ ಒಂದು ಆ್ಯಕ್ಟಿವಿಟಿಯಾಗಿ ಕಾಣ್ತದೆ. ಆದರೆ ನಾವು ಅದನ್ನು ಅವಲೋಕಿಸಿ ನೋಡಿದಾಗ ಅದು ಒಂದು ನಾರ್ಮಲ್ ಆ್ಯಕ್ಟಿವಿಟಿ ಆಗಿರ್ತದೆ ಆ ಏಜ್ನ ಮಕ್ಕಳಿಗೆ. ಈ ಥರ ತುಂಬ ಕೇಸಸ್ ಬಂತು. ಸೊ ಈ ಪರ್ಫೆಕ್ಟ್ ಮದರ್, ಪರ್ಫೆಕ್ಟ್ ಪೇರೆಂಟ್ಸ್ ಅನ್ನೋ ಏನು ಹೇಳ್ತೇವೆ ಮಿತ್ತಿದೆ ಅಂತ ಹೇಳ್ಬೋದು. ಅದಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಮಕ್ಕಳನ್ನು ವ್ಯಾಲ್ಯೂ ಬೇಸ್ ಶಿಕ್ಷಣ ಕೊಟ್ಟು, ಮನೆಯಲ್ಲೂ ಒಳ್ಳೆ ವಾತಾವರಣ ಕೊಟ್ಟು ಖಂಡಿತವಾಗಿ ಅವರನ್ನು ಉತ್ತಮ ಸಿಟಿಸನ್ ಆಗಿ, ನಾಗರಿಕರಾಗಿ ಮಾಡ್ಬೋದು. ಆದರೆ ಪರ್ಫೆಕ್ಟಾಗಿ ನಾನು ಎಲ್ಲ ಮಾಡೋದು ಪರ್ಫೆಕ್ಟಾಗಿ ಇರಬೇಕು, ನಾನು ಪರ್ಫೆಕ್ಟ್ ಆಗೋ ಪೇರೆಂಟ್ ಆಗಬೇಕು ಅನ್ನೋ ಭರದಲ್ಲಿ ಮಕ್ಕಳನ್ನು ಒಂದು ಲಿಮಿಟ್ ಮಾಡೋದು, ಅವರ ಎಲ್ಲ ಭಾವನೆಗಳಿಗಾಗಲಿ ಅವರ ಬೇರೆ ಆ್ಯಕ್ಟಿವಿಟೀಸ್ಗಳಿಗಾಗಿ ಇದನ್ನು ತಡೀಬೇಕಾಗಿದೆ. ಇದರ ವಿಷಯದಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡ್ತಾ ಹೋಗುವಾಗ ಆಗಿದೆ ಇಂಥ ಒಂದು ಉಪಕರಣವನ್ನು ನಾನು ಕಂಡುಹಿಡಲಿಕ್ಕೆ ಸಾಧ್ಯವಾಗಿದೆ. ನೀವು ಹೇಳಿದ್ರಿ ಈಗ ಇಮೋವೆಂಟರ್ ಒಂದು ಹೊಸ ಆವಿಷ್ಕಾರ, ಹೊಸ ಪ್ರಯತ್ನ ಅಂತ ಹೇಳಿ. ಇದರಲ್ಲಿ ಈಗ ಯಾವೆಲ್ಲ ರೀತಿಯಲ್ಲಿ ಮಕ್ಕಳು ಕೋಪವನ್ನು ತೋರ್ಪಡಿಸ್ಬೋದು ಅಥವಾ ಅವರ ಭಾವನೆಗಳನ್ನು ಯಾವ ರೀತಿಯಲ್ಲಿ ಅವರು ಅಲ್ಲಿ ಹೋಗಿ ಹೇಳ್ಕೊಳ್ಬೋದು ಎಂಬ ಬಗ್ಗೆ ನೀವು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಕ್ಲಿಯರ್ ಆದಂತಹ ಒಂದು ಇನ್ಫಾರ್ಮೇಷನ್ ಕೊಡ್ಬೋದಾ? ಖಂಡಿತವಾಗ್ಲೂ. ನಾನು ಈ ಒಂದು ಉಪಕರಣ ಕಂಡುಹಿಡಿಯೋಕ್ಕೆ ಮುಂಚೆ ನನ್ನ ಸೋಷಿಯಲ್ ಎಕ್ಸ್ಪರಿಮೆಂಟ್ ಮತ್ತು ಸೈಕಾಲಜಿ ರಿಸರ್ಚ್ ಬೇಸ್ ಮೇಲೆ ಮಾಡಿದ್ದೇನೆ. ಸೊ ಆಲ್ಬರ್ಟ್ ಬಂಡೂರು ಅನ್ನೋ ಫೇಮಸ್ ಸೈಕಾಲಜಿಸ್ಟ್ ಇದ್ದಾರೆ. ಅವರೊಂದು ಎಕ್ಸ್ಪರಿಮೆಂಟ್ ಇತ್ತು. ಅವರು ಬೋಬೋಡಾಲ್ ಜೊತೆಗೆ ಮಕ್ಕಳನ್ನು 2 ಗುಂಪುಗಳಾಗಿ ವಿಂಗಡಿಸಿ ಬೋಬೋಡಾಲ್ ಜೊತೆಗೆ ಒಂದು ಬೇರೆ ಸಪ್ರೇಟ್ ರೂಮಲ್ಲಿ ಇಟ್ಟು ಒಂದು ಎಕ್ಸ್ಪರಿಮೆಂಟ್ ಇತ್ತು. ಫೇಮಸ್ ಎಕ್ಸ್ಪರಿಮೆಂಟ್, ಯು ಕ್ಯಾನ್ ಗೂಗಲ್ ಇಟ್ ಆಲ್ಸೋ. ಸೊ ಅದರಲ್ಲಿ ಅವರನ್ನು ಹೇಳಿದಂಥ ಅಂಶ ಏನಂತ ಹೇಳಿದರೆ, ಕೆಲವು ಹುಡುಗರಲ್ಲಿ ಜಾಸ್ತಿಯಾಗಿ ಅಗ್ರೆಸಿವ್ ಬಿಹೇವಿಯರ್ ಕಂಡು ಬಂತು. ಆ ಬೋಬೋಡಾಲ್ ಸಾಫ್ಟ್ ಒಂದು ಡಾಲ್ ಆಗಿದೆ, ಅದು ಆಡಿಸಿದ್ರು ಬೀಳದಂಥ ಡಾಲ್. ಅದನ್ನು ಅವರು ಅಗ್ರೆಸಿವ್ ಆಗಿ, ಯಾವ ಮಕ್ಕಳು ಅಗ್ರೆಸಿವ್ ಆಗಿ ಅದನ್ನು ಯೂಸ್ ಮಾಡಿದ್ದಾರೆ, ಇನ್ನು ಹುಡುಗಿಯರಲ್ಲಿ ಸ್ವಲ್ಪ ಜಾಸ್ತಿ ಹೆಚ್ಚು ಕೋಪದಲ್ಲಿ ಹೊಡೆದಿದ್ದಾರೆ. ಇನ್ನು ಕೆಲವು ಹುಡುಗಿಯರಲ್ಲಿ ಸ್ವಲ್ಪ ಕಮ್ಮಿ ಕಂಡಿದೆ ಆ ಕ್ರೂರತೆ. ಅದನ್ನು ಅವರು ಬ್ಯಾಕ್ಗ್ರೌಂಡ್ ಮಾಡಿ ನೋಡುವಾಗ ಏನು ಕಂಡಿದೆ ಅಂತ ಹೇಳಿದರೆ, ಯಾವ ಮನೆಯಲ್ಲಿ ನೋಡಿ ಇಮಿಟೇಟ್ ಮಾಡಿ ಕಲಿತಾರೆ ಮಕ್ಕಳು. ಯಾವ ಮನೆಯಲ್ಲಿ ಆ ಥರ ಇತ್ತು, ಆ ಕ್ರೂರತೆಯನ್ನು ಅವರು ಕೊರೆಯನ್ನು ಕಂಡಿದ್ದಾರೋ ಆ ಮಕ್ಕಳಾಗಿದ್ದರು ಆ ಥರ ಅವರ ಬೋಬೋಡಾಲ್ ಜೊತೆಗೆ ವರ್ತಿಸಿದ್ದು. ಯಾರಲ್ಲಿ ಸೌಮ್ಯ ಸ್ವಭಾವದ ಪೇರೆಂಟ್ಸ್ಗಳಿದ್ರು ಅದನ್ನು ಇಮಿಟೇಟೆಡ್ ಮಾಡಿದ ಮಕ್ಕಳು ಖಂಡಿತವಾಗಿ ಅವರು ಸೌಮ್ಯದಲ್ಲೇ ವರ್ತಿಸಿದ್ದಾರೆ. ಸೊ ಈ ಒಂದು ಅಂಶವನ್ನು ನಮ್ಮ ಸ್ಕೂಲ್ ಮೆಂಟಲ್ ಹೆಲ್ತ್ ಕೌನ್ಸಿಲರ್ಸ್ಗೆ ಸಹಾಯ ಮಾಡಿಕೊಡ್ಬೇಕು ಅಂಥೇಳಿ ಈ ಒಂದು ಟೂಲ್ನಲ್ಲಿ ನಾವು CCTVಯನ್ನು, ವಾಯ್ಸ್ ರೆಕಾರ್ಡನ್ನು ಅಳವಡಿಸಿ ಆ ಒಂದು ಬಿಹೇವಿಯರನ್ನು ಅವರನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಬಹುದು. ಆಯಿತು. ಈಗ ಒಂದು ಮಗು ಅದರೊಳಗೆ ಹೋಗ್ತದೆ ಅಂತಾದರೆ, ಈ ಮೂಮೆಂಟನ್ನು ಒಳಗೆ ಹೋಗ್ತದೆ ಅಂತಾದರೆ ಅದರಲ್ಲಿ ಯಾವ ರೀತಿಯ ಎಕ್ಸ್ಪೀರಿಯನ್ಸನ್ನು ಮಗು ಪಡಿತದೆ ಅಂತ ಹೇಳ್ತೀರಾ ನೀವು? ಖಂಡಿತವಾಗಿ. ಇದಕ್ಕಿಂತ ಮುಂಚೆ ಹೇಳಬೇಕು, ನೀವು ಆಗಲೇ ಒಂದು ಕ್ವೆಶ್ಚನ್ ಕೇಳಿದರೆ ಕೌನ್ಸಿಲಿಂಗ್ ಯಾರಿಗೆ ಅಗತ್ಯ ಇದೆ ಅಂತ ಹೇಳಿದೆ. ಇನ್ನು ಕೌನ್ಸಿಲಿಂಗ್ ಅಂತ ಹೇಳಿದ್ರೇ ಒಂದು ಮಿಸ್ಕನ್ಸೆಪ್ಷನ್ ಆಗಿದೆ. ನಮ್ಮ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆದರೆ ಕೋವಿಡ್ನ ನಂತರ ಅಂತೂ ಎನ್ಸೈಟಿ, ಆತಂಕ ಈ ಥರದ್ದು ತುಂಬ ಜಾಸ್ತಿ ಆಗಿದೆ. ಮಕ್ಕಳಲ್ಲೂ ಜಾಸ್ತಿ ಆಗಿದೆ, ಪೋಷಕರಲ್ಲೂ ಇದೆ, ಶಿಕ್ಷಕರಲ್ಲೂ ಇದೆ, ಮ್ಯಾನೇಜ್ಮೆಂಟ್ ಕಡೆ ಇದೆ, ಸಮಾಜದ ಎಲ್ಲರೂ ಒಂಥರ ಭಯದ ವಾತಾವರಣವೇ ಸೃಷ್ಟಿಯಾಗಿದೆ. ಈ ಥರ ಇರುವಾಗ ಎಲ್ಲ ಮಕ್ಕಳನ್ನು ಕೌನ್ಸಿಲರ್ ಹತ್ರನೇ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ಮಕ್ಕಳಿಗಾದರೂ ಕೌನ್ಸಿಲರ್ಸ್ ಹತ್ರ ಹೋಗೋದು ಅಂತ ಹೇಳಿದ್ರೆ ಮೆಂಟಲ್ ಇಲ್ನೆಸ್ ಇರಬೇಕು ಅಥವಾ ಈ ಥರದ್ದೇನು ಭಾವನೆ ಬರಬಾರ್ದು. ಇದನ್ನು ಆದಷ್ಟು ಸರಳೀಕರಿಸಿ ಮಕ್ಕಳು ಎಂಜಾಯ್ ಮಾಡುವಂಥದ್ದಾಗಬೇಕು ಮತ್ತು ಶಾಲೆಗಳಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳುವಂಥದ್ದಾಗಬೇಕು. ಅದನ್ನು ಉದ್ದೇಶವನ್ನು ಇಟ್ಕೊಂಡು ಇದನ್ನು ತಯಾರು ಮಾಡಲಾಗಿದೆ. ಇನ್ನು ಮಕ್ಕಳೇನು ಮಾಡ್ತಾರೆ, ಇದರ ಒಳಗೆ ಹೋದ ತಕ್ಷಣ, ನೀವು ಕೇಳಿದ ಕ್ವೆಶ್ಚನ್, ಒಳಗೆ ಹೋದ ತಕ್ಷಣ ಮಕ್ಕಳಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ. ಈಗ ಯಾವೊಂದು ಮಗುವಿಗೆ ಏನಾದರೂ ನಾನು ತುಂಬ ನೆಗೆಟಿವ್ ಇಮೋಷನ್ಸ್ ಅನ್ನೋದಿದೆಯಲ್ಲ, ಅದು ನಮ್ಮ ಬ್ರೈನಲ್ಲಿ ತುಂಬ ವಿಷಪೂರಿತ ಪದಾರ್ಥವನ್ನು ಅದರಿಂದ ನಮಗೆ ಲಾಸ್ ಆಗ್ತದೆ, ಉತ್ಪತ್ತಿ ಮಾಡ್ತದೆ. ಸೊ ಮಕ್ಕಳಿಗಂತೂ ಇನ್ನೂ ಡೇಂಜರ್ ಆಗ್ತದೆ. ಇನ್ನೊಬ್ಬರ ಮೇಲೆ ಇರುವಂಥ ಹೊಟ್ಟೆ ಕಿಚ್ಚು ಅಥವಾ ಕಿಚ್ಚು, ಕೋಪ, ಇದೆಲ್ಲೋ ಮಕ್ಕಳಲ್ಲಿ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಕೋಪ ಆಗಿ ಬರಬೇಕು. ಕೋಪ ಅಂದರೆ ಇಂಗ್ಲೀಷ್ ಕೋಪಿಂಗ್ ಟೆಕ್ನಿಕಲ್ಲಿ, ಆದರೆ ಮಕ್ಕಳಿಗೆ ಸಾಧ್ಯ ಇಲ್ಲ. ಎಲ್ಲ ಪೇರೆಂಟ್ಸ್ಗೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಯಲ್ಲಿ ಒಂದೇ ಮಗು ಇರೋದಿಲ್ಲ. ಸೊ ಅಂಥ ಮಗು ಸಪೋಸ್ ಅದರ ಒಳಗೆ ಹೋದರೆ
ಅದಕ್ಕೆ ಸಿಸ್ಟಮ್ ಇದೆ. ಒಳಗೆ ಹೋಗ್ಬೇಕಾದ್ರೆ ಕೂಪನ್ ತಗೊಂಡು ಹೋಗ್ಬೇಕು ಕೌನ್ಸಿಲರ್ ಹತ್ರ. ಕೂಪನ್ಗೆ ಚಾರ್ಜಸ್ ಏನಾದರೂ ನೀವು ಇದು ಮಾಡ್ತಾ ಇದ್ದೀರಾ ಇವಾಗ ನಾವು ಪ್ರಯತ್ನದಲ್ಲಿ ಇದ್ದೇವೆ ಅಷ್ಟೇ. ಖಂಡಿತವಾಗ್ಲಿ ಈಗ ಏನು ಇಲ್ಲ. ಈಗ ಒಂದು ಶಾಲೆಯಲ್ಲಿ ಪ್ರಯೋಗದ ರೀತಿಯಲ್ಲಿದೆ. ಸೊ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಕೂಪನ್ ಅನ್ನು ಇಟ್ಕೊಂಡು ಮಕ್ಕಳು ಒಳಗೆ ಹೋದ ತಕ್ಷಣ ಅವರಿಗೆ 3 ಕಂಪಾರ್ಟ್ಮೆಂಟ್ ಇರ್ತದೆ. ಮೊದಲನೇ ಕಂಪಾರ್ಟ್ಮೆಂಟ್ ಅವರನ್ನ ವೆಲ್ಕಮ್ ಮಾಡ್ತದೆ. ಆರ್ ಯು ಆಂಗ್ರಿ, ಪುಲ್ ಮಿ ಅಪ್ ಬೈ ಪ್ರೆಸ್ಸಿಂಗ್ ದ ಬಟನ್ ಅಂತೇಳಿ. ಅವ್ರು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕರ್ಟನ್ ಮೇಲೆ ಹೋಗ್ತದೆ. ಅವರ ಕಣ್ಣೆದುರಿಗೆ ಕಾಣುವಂಥದ್ದು ಒಂದು ಪಂಚಿಂಗ್ ಬ್ಯಾಗ್ ವಿತ್ ಗ್ಲೌಸಸ್. ಸೊ ಯಾವ ಮಗು, ನಾವು ಹೇಳ್ತಾ ಇರೋ ಏಜ್ ಗ್ರೂಪ್, ಯಾವ ಮಗುವಿಗೆ ಕೋಪ, ಇನ್ನು ಸಹಪಾಠಿಯಂದೇ ಆಗಿರಬಹುದು, ಅಥವಾ ಸಿಬ್ಲಿಂಗ್ ರೈವಲ್ರಿ, ಸಹೋದರ ಏನು ಹೇಳ್ತಾರೆ ಜಟಾಪಡಿ ಜಾಸ್ತಿ ಆಗ್ತದೆ. ಅಕ್ಕ ಕೇಳೋದೇ ಇಲ್ಲ, ಅಣ್ಣ ಕೇಳೋದೇ ಇಲ್ಲ, ತಂಗಿ ನನ್ನ ಮಾತು ಕೇಳೋದಿಲ್ಲ, ಈ ಥರ ಇದ್ದರೆ ಅವರೊಂದಿಗೆ ಹಿಂಸಾಚಾರ ಮಾಡೋದರ ಬದಲು ಅವರು ನೆನೆಸಿ ಲೈಟ್ ಆಗಿ ಪಂಚಿಂಗ್ ಬ್ಯಾಗ್ ಜೊತೆ ಮನೆಯಲ್ಲಿ ಜಗಳ ಮಾಡೋ ಬದಲು ಆ ಕೋಪವನ್ನು ಇಲ್ಲಿ ಮುಗಿಸ್ತೇನೆ, ಮುಗಿಸ್ಕೊಳ್ಬಹುದು. ಇದೊಂದು ಏನು ಒಳ್ಳೆ ಉತ್ತಮ ಬೆಳವಣಿಗೆ ಅಂತ ನಾನು ಹೇಳೋದಿಲ್ಲ. ಹಾಗೆ ಮಾಡಿ ಅವರ ಕೋಪವನ್ನು ಖಂಡಿತವಾಗಿ ಅದರ ಒಳಗೆ ನಾವು ಆ ಥರ ಕೋಟ್ ಇಟ್ಕೊಂಡಿದ್ದೇವೆ. ಮತ್ತು ಇದು ಯಾಕೆ ಆಗಿದೆ ಅಂತ ಹೇಳಿದರೆ, ಮೆಂಟಲ್ ಹೆಲ್ತ್ ಕೌನ್ಸಿಲರ್ಗೆ CCTVಯ ಮುಖಾಂತರ ಆ ಮಗುವಿನ ಬಿಹೇವಿಯರನ್ನು ರೆಕಾರ್ಡ್ ಮಾಡ್ಕೊಳ್ಬಹುದು. ಆ ಮಗು ಅಷ್ಟು ಈಸಿಯಾಗಿ ಬಂದು ಕೌನ್ಸಿಲರ್ ಹತ್ರ ಎಲ್ಲವನ್ನು ಹೇಳ್ಕೊಳ್ಳಿಕ್ಕಿಲ್ಲ, ಅಥವಾ ಬಿಹೇವಿಯರನ್ನು ತೋರ್ಪಡಿಸುವುದಿಲ್ಲ. ಇಲ್ಲಿ ಈಸಿಯಾಗಿ ಕೌನ್ಸಿಲರ್ಗೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಬಹುದು. ನಂತರ ಅದು ಅಲ್ಲದೆ ಕೋಪ ಆದ ತಕ್ಷಣ ಕೋಪದ ಲಾಸ್ಟ್ ಮೂಮೆಂಟ್ ಹಂತ ಏನಾಗಿರ್ತದೆ, ಯಾರಿಗೇ ಆಗಲಿ, ನಿಮಗೆ ಆಗಲಿ, ನನಗೆ ಆಗಲಿ, ಕೋಪ ಬರೋದು ತುಂಬ ಸಹಜ. ಕೋಪದಲ್ಲಿ ಏನೂ ಇದಿಲ್ಲ. ಆ್ಯಂಗರ್ ಅನ್ನೋದು ನಾರ್ಮಲ್ ಇಮೋಷನ್ ಅದು. ಆದರೆ ಲಿಮಿಟ್ಗಿಂತ ಜಾಸ್ತಿ ಆದರೆ ನಾವು ಬರ್ಸ್ಟ್ ಆಗ್ತೇವೆ. ಬರ್ಸ್ಟ್ ಆದ ನಂತರ ಇನ್ನೊಂದು ಹಂತ ಇದೆ. ಏನಂತ ಹೇಳಿದರೆ ನಾವು ಅಳ್ತೇವೆ. ನಮ್ಮ ಎಲ್ಲ ಪವರನ್ನು ತೋರಿಸಿ ನಂತರ ನಾವು ಅಳ್ತೇವೆ. ಸೊ ಆ ಮೂಮೆಂಟಲ್ಲಿ ನಮಗೆ ನಾವು ಏನು ಹೃದಯದ ಭಾರ ಏನು ಹೇಳ್ತೇವೆ, ನಾವು ಅದನ್ನು ದುಃಖವನ್ನು ಹಂಚ್ಕೊಳ್ಬೇಕು ಅಂತ ಅದಕ್ಕೆ ಇನ್ನೊಂದು ಕೌಂಟರ್, ರಿವೀಲ್ ಕೌಂಟರ್ ಇದೆ. ಆ ಕೌಂಟರ್ನ ಅವ್ರು ಪ್ರೆಸ್ ಮಾಡಿದರೆ ಕರ್ಟನ್ ಮೇಲೆ ಹೋಗ್ತದೆ. ಸ್ಪೀಕ್ ಔಟ್, ಮಗುವಿಗೆ ಮಾತಾಡಬಹುದು, ಕಿರಿಚಬಹುದು, ಅರಚಬಹುದು, ದುಃಖವನ್ನು ಹಂಚ್ಕೊಳ್ಬಹುದು, ಕೂಗಬಹುದು. ಎಲ್ಲವೂ ವಾಯ್ಸ್ ರೆಕಾರ್ಡಲ್ಲಿ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತದೆ. ಮತ್ತೆ ಅಥವಾ ಬರೆದು ಹೇಳಬೇಕಾದ್ರೆ, ಸ್ಕೆಚ್ ಮಾಡಬೇಕಾದ್ರೆ, ಡ್ರಾಯಿಂಗ್ ಮಾಡ್ಬೋದು, ಒಂದು ವರ್ಡ್ ಬರೆದ್ರು ಅದು ಕೌನ್ಸಿಲರ್ಗೆ ಒಂದು ಹಿಂಟ್ ಕೊಡ್ತದೆ. ಅದನ್ನು ಮಡಚಿ ಆ ಲೆಟರ್ ಬಾಕ್ಸಿಗೆ ಹಾಕಿದ ತಕ್ಷಣ ಅದು ಎಳ್ಕೊಳ್ತದೆ, ಆಟೋಮೇಟೆಡ್ ಆಗಿದೆ. ನಂತರ ಅವನು ನಾನೇನು ಅಕಾಂಪ್ಲಿಷ್ ಮಾಡಿದೆ, ನನ್ನ ಭಾರವನ್ನು ಹಂಚ್ಕೊಂಡೆ, ಅಥವಾ ಬೇರೇನೋ ಅಕಾಂಪ್ಲಿಷ್ ಮಾಡಿ ಬಂದಿದ್ದೇನೆ, ಯಾರು ನನ್ನ ಸಾಧನೆ ಅಂತ ಅಂದ್ಕೊಳ್ತಾ ಇಲ್ಲ ಅಂತ ಆ ಮಗು ಭಾವಿಸಿದ್ದಿದ್ರೆ ಅಲ್ಲಿ ಹೋಗಿ ಕೌನ್ಸಿಲರ್ ಹತ್ರ ಹೇಳ್ಕೊಂಡ್ರೆ, ಅಲ್ಲಿ ಹೋದರೆ ಸರ್ಪ್ರೈಸ್ ಸಿಗುತ್ತೆ. ಏನೋ ಮಾಡಿದೆ ನೀನು, ಒಳ್ಳೆ ಅಚೀವ್ಮೆಂಟ್ ಮಾಡಿದೆ, ಸರ್ಪ್ರೈಸ್ ಬಾಕ್ಸ್ ಬರ್ತದೆ. ಅದರಲ್ಲಿ ಅವನಿಗೆ ಬೇಕಾದ ಸರ್ಟಿಫಿಕೇಟ್ಸ್, ಮೆಡಲ್ಸನ್ನು ನಾವು 1 ಟೈಮ್ಗೆ ಮಾತ್ರ ಬರುವ ಹಾಗೆ ಮಾಡಿದ್ದೇವೆ, ಆಟೋಮೇಟೆಡ್ ಆಗಿ. ಓಕೆ ಮ್ಯಾಮ್, ಈಗ ಸಾಧಾರಣವಾಗಿ ಸ್ಕೂಲಲ್ಲಿ ಕೂಡ ಕೌನ್ಸಿಲಿಂಗ್ ಕೊಡ್ತಾ ಇರ್ತಾರೆ. ಆ ಹಂತದಲ್ಲಿ ನೋಡುವಾಗ ನಿಮ್ಮ ಕೌನ್ಸಿಲಿಂಗ್ ಮತ್ತು ಸ್ಕೂಲ್ನಲ್ಲಿ ಕೊಡೋ ಕೌನ್ಸಿಲಿಂಗ್ ಹೇಗೆ ವಿಭಿನ್ನ ಅಂತ ಹೇಳ್ತೀರಾ ನೀವು, ಇಮೋ ವೆಂಟರನ್ನು ಇಟ್ಕೊಂಡು ಹೇಳುವಾಗ? ಖಂಡಿತವಾಗ್ಲೂ ಸ್ಕೂಲ್ನಲ್ಲಿ ಕೊಡುವ, ಶಾಲೆಯಲ್ಲಿರುವ ಮಾನಸಿಕ ಏನು ಹೇಳ್ತೇವೆ ನಾವು, ಮನಃಶಾಸ್ತ್ರಜ್ಞರಾಗಲಿ, ಆಪ್ತ ಸಮಾಲೋಚಕರೇ ಆಗಲಿ, ಎಲ್ಲರೂ ಕೂಡ ಅವರವರ ಅದೇ ಫೀಲ್ಡಿಂದ ಡಿಗ್ರಿ ತಗೊಂಡು ಬಂದವರಾಗಿರ್ತಾರೆ, ಎಕ್ಸ್ಪೀರಿಯನ್ಸ್ ಇದ್ದವರಾಗಿರ್ತಾರೆ. ಆದರೆ ಶಾಲೆ ಅನ್ನೋದು ಏನು ಹೇಳಿದರೆ, ನಮಗೆ ಅಲ್ಲಿ 80% ಒತ್ತು ನಮ್ಮ ಅಕಾಡೆಮಿಕ್ಸ್ಗೆ ಕೊಡಬೇಕಾಗಿರ್ತದೆ. ಎಲ್ಲ ಕೌನ್ಸಿಲರ್ಸ್ಗೆ ಎಲ್ಲ ಸ್ಟೂಡೆಂಟ್ಸನ್ನು ಜಾಸ್ತಿಯಾಗಿ ಒತ್ತು ಕೊಡಲಿಕ್ಕೆ ಆಗೋದಿಲ್ಲ. ಜಾಸ್ತಿಯಾಗಿ ಸ್ಲೋ ಲರ್ನರ್ಸ್ ಅಥವಾ ಮೆಂಟಲ್ ರಿಟಾರ್ಡೇಷನ್ ಆದರೆ ಇದ್ದರೆ, ಅಥವಾ ಬೇರೆ ಆದರೂ ಸ್ಪೆಷಲ್ ಕೇಸ್ ಇದ್ದರೆ ಮಾತ್ರ ಅದು ಕೌನ್ಸಿಲರ್ ಕವರ್ ಆಗುದಿಲ್ಲ. ಎಲ್ಲ ಪ್ರಶ್ನೆಗಳು ಕವರ್ ಆಗುದಿಲ್ಲ, ಎಲ್ಲ ಭಾವನೆಗಳು ಕವರ್ ಆಗುದಿಲ್ಲ. ಈ ಮೂಮೆಂಟ್ರಲ್ಲಿ ಎಲ್ಲ ಮಕ್ಕಳು ಎಂಜಾಯ್ ಮಾಡಬಹುದು. ಅದನ್ನ ಮತ್ತೆ ಕೌನ್ಸಿಲರ್ ವಿಂಗಡಿಸಿಕೊಳ್ಳಬಹುದು. ಯಾವ ರೀತಿ ಕೌನ್ಸಿಲಿಂಗ್ ಅನ್ನು ಎಂಜಾಯ್ಮೆಂಟ್ ಟೈಪ್ ಅಲ್ಲಿ ವಿಭಜಿಸುವುದು ಅಂತ ಹೇಳ್ಬೋದು. ಇದು ಯಾವ ವರ್ಷದ ಮಕ್ಕಳಿಗೆ ನೀವೀಗ ಇನ್ವೆಂಟ್ ಮಾಡಿದ್ದೀರಾ? ನೋಡಿ, ಮಕ್ಕಳು ಒಳಗೆ ಹೋದ್ಮೇಲೆ ಅದನ್ನು ಉಪಕರಣವನ್ನು ಯೂಸ್ ಮಾಡಲಿಕ್ಕೆ ಅವರಲ್ಲಿ ಅರಿವಿರಬೇಕು. ಅದನ್ನು ಇಟ್ಕೊಂಡು 5 ಇಯರ್ಸಿಂದ ಅಪ್ ಟು 15 ಇಯರ್ಸ್ವರೆಗೆ ಮಕ್ಕಳನ್ನು ಅದರೊಳಗೆ ಕಳಿಸ್ಬೋದು. ನಾನು ಕಳಿಸಿದ್ದೇನೆ ಮತ್ತು ಅದಕ್ಕೆ ಬೇಕಾದಂತಹ ಫಲಿತಾಂಶಗಳು ಸಿಗ್ತಾ ಇದೆ. ಈಗ ನಾರ್ಮಲ್ ಆಗಿ ಒಂದು ಏನು ಸಮಸ್ಯೆ ಇದೆ ಅಂತ ಹೇಳಿದರೆ, ಕೊರೋನಾದ ನಂತರ ಆನ್ಲೈನ್ ತರಗತಿಗಳು ಶುರು ಆದವು. ಇದಾದ ಮೇಲೆ ಮಕ್ಕಳ ಕೈಯಲ್ಲಿ ಸಾಧಾರಣವಾಗಿ ಫೋನ್ಗೆ ಅಡಿಕ್ಟ್ ಆದಂತಹ ಮಕ್ಕಳೆಲ್ಲ ಇದ್ದಾರೆ. ಸೊ ಪೇರೆಂಟ್ಸಿಗೆ ಮಕ್ಕಳಿಂದ ಫೋನನ್ನು ತೆಗೊಳ್ಳೋದು ಕಷ್ಟ. ಹಾಗಿರುವಾಗ ಅವರು ಪೇರೆಂಟ್ಸ್ ಏನು ಮಾಡ್ತಾರೆ, ಕೆಲವೊಂದು ರೀಡಿಂಗ್ ಸ್ಕಿಲ್ಸಿಗಾಗಿರ್ಬೋದು ಅಥವಾ ಡ್ರಾಯಿಂಗ್ ಸ್ಕಿಲ್ಸಿಗಾಗಿರ್ಬೋದು, ಎಂಜಾಯ್ಮೆಂಟ್ ಮಾಡುವಂಥ ಆ್ಯಕ್ಟಿವಿಟೀಸ್ಗಾಗಿರ್ಬೋದು ಮನೆಯಲ್ಲಿ ಲಿಮಿಟೆಡ್ ಆಗಿ ಕೊಡ್ಬೋದು. ಅಂದರೆ ಅದು ಸ್ವಲ್ಪ ಕಡಿಮೆ, ಎಷ್ಟೋ ಕಡಿಮೆ. ಮಕ್ಕಳಿಗೆ ಈಗ ಹೊರಗೆ ಬಿಡಲಿಕ್ಕಿಲ್ಲ, ಗ್ರೌಂಡಿಗೆ ಹೋಗಲಿಕ್ಕಿಲ್ಲ, ಆಡಲಿಕ್ಕಿಲ್ಲ ಅಂತ ಆಗುವಾಗ ಈ ರೀತಿಯ ಕೌನ್ಸಿಲಿಂಗ್ಗಳು ಬರುವಾಗ, ಕೌನ್ಸಿಲಿಂಗ್ನ ಹಂತಕ್ಕೆ ಬರುವಾಗ ಈ ಮಕ್ಕಳನ್ನು ಹೇಗೆ ನಿಭಾಯಿಸ್ಬೋದು ಅಂತ ಹೇಳಿ ನೀವು ಹೆತ್ತವರಿಗೆ ಹೇಳ್ತೀರಾ?
ಗ್ಯಾಜೆಟ್ ವಿಷಯವಾಗಿ ಹೇಳಬೇಕಿದ್ರೆ ಅದಕ್ಕೆ ಇನ್ನೂ ಒಂದು 2 ಗಂಟೆಗಳ ಕಾಲ ಮಾತಾಡಿದರೂ ಕಡಿಮೆನೇ. ಯಾಕಂದರೆ ಪ್ರತಿಯೊಂದು ಪೋಷಕರು, ಈವನ್ ನಾನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ಗಳಿಗೆ ಹೋದರೂ ಎಲ್ಲರೂ ಕೇಳುವ ಒಂದು ಸಾಮಾನ್ಯ ಪ್ರಶ್ನೆ ಆಗಿದೆ, ಮಕ್ಕಳನ್ನು ಗ್ಯಾಜೆಟ್ಸ್ ಅಡಿಕ್ಷನಿಂದ ಹೇಗೆ ಹೊರಗೆ ತರುವುದು ಅಂತ ಹೇಳಿದಷ್ಟು ಸುಲಭ ಇಲ್ಲ. ಆದರೆ ಇದಕ್ಕೆ ಈಸಿಯಾಗಿ ಹೇಳಲಿಕ್ಕಿರೋದು ಒಂದೇ, ನಮ್ಮ ಪೇರೆಂಟ್ಸ್ ಅದರ ಅನಾನುಕೂಲತೆಗಳು ಮತ್ತು ಅದರಿಂದ ಆಗುವ ದೋಷಗಳ ಬಗ್ಗೆ, ಪರಿಣಾಮಗಳ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೇವೆ ನಾವು, ಅದರ ಬಗ್ಗೆ ಪೇರೆಂಟ್ಸ್ ಅರಿವು ಮೂಡಿಸ್ಕೊಳ್ಳುವುದು, ಅವರಿಗೆ ಅವೇರ್ನೆಸ್ ಆಗೋದು. ಮಕ್ಕಳಿಗೆ ಅಂತೂ ಅದು ಅಟ್ರಾಕ್ಷನ್ ಆಗಿದೆ, ಅವರನ್ನು ತರಲಿಕ್ಕೆ ಕಷ್ಟ ಆಗಿದೆ. ಆದರೆ ಪೇರೆಂಟ್ಸ್ನ ಖಂಡಿತವಾಗಿಯೂ ಅದು ನಿಮ್ಮ ಮಗುವಾಗಿದೆ, ನಿಮ್ಮಲ್ಲಿ ಆಗಿದೆ. ಅದಕ್ಕಿರುವ ಕಂಟ್ರೋಲ್ ಪವರ್ ನೀವು ಮಾಡಿದಾಗೆ ಮಕ್ಕಳು ಖಂಡಿತ ಕೇಳ್ತಾರೆ. ಯಾವಾಗಲೂ ಸೌಮ್ಯವಾದ ಪೇರೆಂಟಾಗಿ ಇರಬೇಕು ಅಂತ ಹೇಳಿನಿಲ್ಲ. ಗ್ಯಾಜೆಟ್ ವಿಷಯದಲ್ಲಿ ಖಂಡಿತವಾಗಿಯೂ ನೀವು ಸ್ಟ್ರಿಕ್ಟ್ ಆಗಬಹುದು. ಇನ್ನು ಕರೆಕ್ಟಾಗಿ ಅವರಿಗೆ ಅದರ ಅನುಕೂಲ ಮತ್ತು ಅನಾನುಕೂಲತೆಯನ್ನು ಹೇಳಿಕೊಟ್ಟು ಅವರಿಗೆ ಕೊಡುವುದರಲ್ಲಿ ತಪ್ಪಿಲ್ಲ. ಈ ಥರ ನಮಗೆ ಕೌನ್ಸಿಲಿಂಗ್ ಕೇಸ್ ಈ ಥರ ಬಂದಿದೆ, ಇಲ್ಲ ಅಂತ ಹೇಳಿಲ್ಲ. ಗ್ಯಾಜೆಟನ್ನು ಹೇಗೆ ಹೊರತು ಅದಕ್ಕೆ ಇರೋ ಒಂದೇ ಒಂದು ದೊಡ್ಡ ಒಂದು ಏನು ಹೇಳ್ತಾನೆ ಈಸಿಯಾದ ಒಂದು ವೇ ಏನಂತ ಹೇಳಿದರೆ, ಮಕ್ಕಳ ಸ್ವಾಟ್ ಅನಾಲಿಸಿಸನ್ನು ಮಾಡೋದು, ಅಂದರೆ ಸ್ಟ್ರೆಂತನ್ನು ನೋಡ್ಕೊಳ್ಳೋದು. ಮೊಬೈಲ್ಗೆ ಅಡಿಕ್ಟ್ ಆಗಿರುವುದು, ಏನೋ ಒಂದು ಗೇಮಿಗೆ ಅಡಿಕ್ಟ್ ಆಗಿ ಹೋಗಿರ್ಬೋದು, ಅಥವಾ ಬೇರೇನೋ ವಿಷಯಕ್ಕೆ ವೀಡಿಯೋಸ್ ನೋಡಲಿಕ್ಕೆ ಅಡಿಕ್ಟ್ ಆಗಿರ್ಬೋದು. ಅದಕ್ಕಿಂತಲೂ ಮುಂಚೆ ಮಗುವಿನ ಅಂತರಾಳದ ಒಂದು ಏನಾದ್ರು ನಿಮಗೂ ಆಗಲಿ ನನಗೂ ಆಗಲಿ ನಮ್ಮಲ್ಲಿ ಒಂದು ಯೂನಿಕ್ನೆಸ್ ಅಂತ ಇರ್ತದೆ, ವಿಭಿನ್ನತೆ ಇರ್ತದೆ. ಆ ಮಗುವಿನ ವಿಭಿನ್ನತೆಯನ್ನು ಅರಿಬೇಕಾಗಿದೆ ಕೌನ್ಸಿಲರ್ಸ್ ಅಥವಾ ಶಾಲಾ ಶಿಕ್ಷಕರು. ಇವಳಿಗೆ ಈ ಆ್ಯಕ್ಟಿವಿಟಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಸೊ ಮೇ ಬಿ ರಂಗೋಲಿ ಹಾಕೋದು ಅಥವಾ ಮೇ ಬಿ ಇವಾಗ ಡ್ರಾಯಿಂಗ್ ಮಾಡೋದು, ಅದನ್ನೇ ಅವಳು ಮೊಬೈಲಲ್ಲಿ ನೋಡ್ಕೊಳ್ತಾ ಇರ್ಬೋದು. ಸೊ ಅದನ್ನು ಪ್ರಾಕ್ಟಿಕಲ್ ಲೆವೆಲ್ಗೆ ತರಬೇಕು. ನಿಮಗೆ ಮೊಬೈಲಲ್ಲಿ ನೋಡಿದ್ದನ್ನು ನೀನು ಇಲ್ಲಿ ಅಳವಡಿಸ್ಕೊಂಡು ಬಾ ಅಂಥೇಳಿ ಎಷ್ಟು ಥಿಯರಿಯಿಂದ ತಂದು ಹೊರಗೆ ತಂದು ಪ್ರಾಕ್ಟಿಕಲ್ ಆಗಿ ಅವಳನ್ನು ಕಾಂಪಿಟೇಷನ್ ಲೆವೆಲ್ಗೆ ತಗೊಳ್ಳೋದು. ನನ್ನ ಹತ್ರ ಬಂದು 2-3 ಕೇಸಲ್ಲಿ ಮಗು ಎಷ್ಟಾದರೂ, ಈ ಮಗುವಿನಿಂದ ಉದಾಹರಣೆಗೆ ಹೇಳ್ತಾ ಇದ್ದೇನೆ ನಾನು, ಈ ಮಗುವಿನಿಂದ ಮೊಬೈಲ್ ಕಸಿದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಎಲ್ಲರ ಹೇಗಾದರೂ ತಗೊಳ್ತಾನೆ ಈ ಹುಡುಗ, 9th ಕಲಿಯುವ ಹುಡುಗ, ಎಲ್ಲದರಲ್ಲೂ ಶಾರ್ಪ್ ಇದ್ದಾನೆ, ಮೊಬೈಲಿಂದ ಹೊರಗೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತ. ನಾನೇನು ಹೇಳಿದೆ ಅಂತ ಹೇಳಿದರೆ, ಆ ಮಗುವನ್ನು ಕರೆದು ಸಮಾಲೋಚಿಸಿದಾಗ ಅವನಲ್ಲಿ ಸೈನ್ಸ್ ಸ್ಕಿಲ್ಸ್ ತುಂಬ ಇತ್ತು. ಅಂದರೆ ಸ್ಟೆಮ್ ಸ್ಕಿಲ್ಸ್ ಅಂತ ಹೇಳ್ತೇವೆ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ ಅಂತೇಳಿ. ಅವನಲ್ಲಿ ಏನಾದರೂ ಮಾಡಬೇಕು, ಅದಕ್ಕಾಗಿ ಅವನು ಯೂಟ್ಯೂಬ್ ನೋಡ್ತಾ ಇದ್ದ. ಆದರೆ ಏನಾಗಿದೆ, ಅವನಿಗೆ ಅದಕ್ಕೆ ಬೇಕಾದ ಉಪಕರಣಗಳು ಮನೆಯಲ್ಲೇನೂ ಸಿಗ್ತಾ ಇಲ್ಲ, ಅವನಿಗೆ ಅದನ್ನು ತೋರ್ಪಡಿಸಲಿಕ್ಕೆ ಆಗ್ತಾ ಇಲ್ಲ ಪ್ರಾಕ್ಟಿಕಲ್ ರೂಪದಲ್ಲಿ. ಅದಕ್ಕಾಗಿದೆ ಯೂಟ್ಯೂಬಲ್ಲಿ ಸರ್ಚೇ ಮಾಡ್ತಾನೆ, ನೋಡ್ತಾ ಇರ್ತಾನೆ. ಇವರಿಗೆ ಅನಿಸ್ತದೆ ಮೊಬೈಲ್ ನೋಡ್ತಾ ಇದ್ದಾನೆ ಅಂತ. ಅದನ್ನೇ ನಾವು ಹೇಗೆ ಪ್ಲಸ್ ಮಾಡಿದ್ದೇವೆ ಅಂತ ಹೇಳಿದರೆ, ಅವನಿಗೆ ಬೇಕಾದಂಥ ಕಿಟ್ಗಳನ್ನು ನಾನು ತರಿಸಿಕೊಟ್ಟು ಅವನನ್ನು ಅದರಲ್ಲಿ ಎಂಗೇಜ್ ಮಾಡಿದೆ. ವಿದಿನ್ ಅ ವೀಕ್ ಹಿ ಈಸ್ ನೋ ಮೋರ್ ಇಂಟ್ರೆಸ್ಟೆಡ್ ಇನ್ ಯೂಟ್ಯೂಬ್, ಎಕ್ಸೆಪ್ಟ್ ದ್ಯಾಟ್ ಅವನಿಗೆ ಅದನ್ನು ನೋಡಬೇಕು, ಕಲಿಬೇಕು, ಅದನ್ನು ಜೋಡಿಸಬೇಕು ಅಂತ. ಅದನ್ನು ಬಿಟ್ಟು ಅವನಿಗೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡೋದ್ರಲ್ಲಿ ಅವನ ಇಂಟ್ರೆಸ್ಟ್ನ ತೋರಿದು ಒಂದು ಕೇಸ್. ಅದೇ ಥರ ನಿಮ್ಮ ಮಕ್ಕಳು ಅತಿಯಾದ ಮೊಬೈಲ್ ನೋಡುವುದನ್ನು ಚಟ ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಪರಿಶೀಲಿಸಿ ಅವರ ಸಾಮರ್ಥ್ಯ ಯಾವುದು, ಅವರ ವೀಕ್ನೆಸ್ ಯಾವುದು, ಅವರಿಗೆ ಸಿಗುವಂಥ ಅವಕಾಶಗಳೇನಾಗಿರ್ಬೋದು, ಅದನ್ನು ಹೇಗೆ ಎಲ್ಲವನ್ನು ಒಟ್ಟುಗೂಡಿಸಿ ಮಗುವನ್ನು ಅತ್ಯಂತ ಪ್ರೊಡಕ್ಟಿವ್ ಆಗಿರಿಸಲಿಕ್ಕೆ ಆಗ್ತದೆ. ಒಂದೇ ಒಂದು ಸ್ಕಿಲ್ ಯಾವುದೂ ಆಗಿರ್ಬೋದು. ನಿಮಗೆ ಸಾಧ್ಯವಿಲ್ಲದರೆ ಟೀಚರ್ಸೊಂದಿಗೆ, ಶಿಕ್ಷಕರೊಂದಿಗೆ ಮಾತಾಡಬೇಕು ಅಥವಾ ಕೌನ್ಸಿಲರ್ಸೊಂದಿಗೆ ಮಾತಾಡಬೇಕು. ಅವನ ಸಾಮರ್ಥ್ಯದ ಯಾವುದೇ ಆ್ಯಕ್ಟಿವಿಟಿಯನ್ನು ಕೊಡಿ, ಖಂಡಿತವಾಗಿಯೂ ಅವನಿಗೆ ಮೊಬೈಲು ಬೇಡ, ಬೇರೇನೂ ಬೇಡ. ಮೇಡಮ್, ಈಗ ನಾರ್ಮಲಾಗಿ ಬೇರೆ ಕೌನ್ಸಿಲಿಂಗ್ ಸೆಂಟರ್ಗಳಿಗೆ ಹೋಲಿಸಿದರೆ ಮಕ್ಕಳಿಗೆ ಕೊಡುವಂತಹ ಒಂದು ಕೌನ್ಸಿಲಿಂಗ್ನಲ್ಲಿ ಮೋಟಿವೇಟಲ್ಸ್ ಹೇಗೆ ವಿಭಿನ್ನ ಅಂತ ಹೇಳ್ತೀರಾ? ಎಲ್ಲ ಕೌನ್ಸಿಲಿಂಗು, ಯಾವುದೇ ಕೌನ್ಸಿಲಿಂಗ್ ಸೆಂಟರ್ ಆಗಲಿ, ಎಲ್ಲವೂ ಸೈಕಾಲಜಿ ಆಧಾರಿತವಾಗಿ ಇರ್ತದೆ. ಎಲ್ಲ ಕೌನ್ಸಿಲರ್ಸ್ ಕೂಡ ಅವರದ್ದೇ ಆದ ಒಂದು ಶೈಲಿ ಇರ್ತದೆ. ಸೊ ನಮ್ಮ ಮೋಟಿವೇಟಲ್ ಸಂಸ್ಥೆಯಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಮೊದಲನೇದಾಗಿ ಕ್ಲೈಂಟ್ ರಿಲೇಷನ್ಶಿಪ್ಪನ್ನು ತುಂಬ ಸ್ಟ್ರಾಂಗ್ ಮಾಡ್ಕೊಳ್ತೇವೆ. ಇದುವರೆಗೂ 2 ವರ್ಷಗಳಲ್ಲಿ ನಾವು ಮಾಡಿದಂಥ ಕೌನ್ಸಿಲಿಂಗ್ ಕೇಸ್ ಮಕ್ಕಳ ಜೊತೆಗೆ ನಾವು ಇವತ್ತಿಗೂ ನಮ್ಮ ನಂಟು ಇದೆ. ನಾವು ಅವರ ಪ್ರತಿಭೆ ಏನಿದೆ ಅದನ್ನು ನಾವು ಅವರಿಗೆ ಪ್ಲ್ಯಾಟ್ಫಾರ್ಮ್ ಮಾಡಿ ಕೊಡ್ತೇವೆ. ಹಾಗಾಗಿದೆ ನಮ್ಮ ಸಂಸ್ಥೆ ಕೇವಲ ಒಂದು ಕೌನ್ಸಿಲಿಂಗ್ ಬರೋದಕ್ಕೆ ಮಕ್ಕಳಿಗೆ ಒಂಥರ ಖುಷಿ ಆಗಬೇಕು. ಅದಕ್ಕಾಗಿ ನಾವು ಇರುವ ನಮ್ಮ ಆಫೀಸ್ ಕೂಡ ಅದೇ ರೀತಿ ಸಿಚುವೇಟ್ ಮಾಡ್ಕೊಂಡಿದ್ದೇವೆ. ಕೌನ್ಸಿಲಿಂಗಿಗೆ ಹೋಗೋದು ಅಂತ ಹೇಳಿ ಅಂದರೆ ಯಾವ ರೀತಿಯ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು? ಖಂಡಿತವಾಗಿ ನಾನು ಈಗಾಗಲೇ ಹೇಳಿದಾಗೆ ಅವರಿಗೆ ಸೈನ್ಸ್ ಇದ್ದರೆ ಸೈನ್ಸ್ ಕಿಟ್ ಕೊಡೋದು, ಸಣ್ಣ ಮಕ್ಕಳಿಗೆ ಬ್ಲಾಕ್ಸ್ ಕೊಟ್ಟು ಅವರನ್ನು ಮಾಡ್ಕೊಳ್ಳೋದು, ಎಂಗೇಜ್ ಮಾಡುವಂಥದ್ದು, ಇಮೋಜಿ ಬಾಲ್ಸ್ಗಳ ಮುಖಾಂತರ, ಮತ್ತು 1-to-1 ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ಫಾಲೋ ಅಪ್ ಇರ್ತದೆ. ಕೌನ್ಸಿಲಿಂಗ್ ಆಗಿ ಮುಗಿದು ಹೋಗೋದಿಲ್ಲ, ಫಾಲೋ ಅಪ್ ಇರ್ತದೆ. ನಮ್ಮ ಜೂನಿಯರ್ ಕೌನ್ಸಿಲರ್ಸ್ ಅವರನ್ನು ಫಾಲೋ ಅಪ್ ಮಾಡಿಕೊಂಡು ನಂತರದ ಬೇರೆ ನಮ್ಮ ಆ್ಯಕ್ಟಿವಿಟೀಸ್, ವರ್ಕ್ಶಾಪ್ಸ್ ತುಂಬ ನಡೀತಾ ಇರ್ತದೆ. ಅದರಲ್ಲೂ ಅವರಿಗೆ ಸ್ಟೇಜಲ್ಲಿ ಪ್ರತಿಭೆ ಕೊಡೋದು. ಇನ್ನು ಕೆಲವು ಈ ನಮ್ಮ ಅಡಾಲಸೆಂಟ್ ಹುಡುಗಿಯರು ಇರ್ತಾರೆ ನೋಡಿ, ಅವರದೆಲ್ಲ ಪ್ರಾಬ್ಲಮ್ ಇದ್ದಾಗ ಅಂಥವರನ್ನು ನಾವು ಸ್ಪೀಕರ್ ಆಗಿ ಕೂಡ ಮಾಡಿದ್ದೂ ಇದೆ. ಅವರ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೋಡಿ ಅವರಿಂದ ನಾವು ಅವರನ್ನು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಇಟ್ಕೊಂಡು ಅವರನ್ನು ಹುರಿದುಂಬಿಸಿ ನೆಗೆಟಿವ್ ಇನ್ಫ್ಲುಯೆನ್ಸಿಂದ ಹೊರಗೆ ತಂದು ನಾನು ಸಾಧಿಸ್ತೇನೆ,
ಸಾಧಿಸ್ತೇನೆ ಅನ್ನುವ ಛಲ ಭರಿಸಿ ಅವರನ್ನು ಆ ಥರ ಮಾಡಿದ್ದೂ ಇದೆ. ಸೊ ಇದು ನಮ್ಮ ವಿಶೇಷತೆ. ಅವರ ಕೌನ್ಸಿಲಿಂಗನ್ನು ಏನು ನೆಗೆಟಿವ್ ಅಂತೇಳಿ ಅವ್ರು ತೆಗೆದುಕೊಂಡು ಬರ್ತಾರೋ ಅವ್ರನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗುವಲ್ಲಿ ಮಾತ್ರ ನಾವು ತುಂಬ ಬಿಲೀವ್ ಮಾಡ್ತೇವೆ. ಆಪ್ಟಿಮಿಸಮಲ್ಲಿ ಖಂಡಿತವಾಗ್ಲೂ ಎಂಥದ್ದನ್ನು ಕೂಡ ನಾವು ಶೇಪ್ ಮಾಡಬಹುದು, ಎಂಥದ್ದನ್ನು ಪ್ರೀತಿಯಿಂದ ಶೇಪ್ ಮಾಡಬಹುದು ಅಂತ ಆಗ್ಬೋದು ಮ್ಯಾಮ್. ಆದರೆ ಇಮೋವೆಂಟರ್ ಮೂಲಕ ಯಾವ ರೀತಿಯಲ್ಲಿ ಮಕ್ಕಳನ್ನ ಶೇಪ್ ಮಾಡ್ಬೋದು ಅಂತ ಹೇಳ್ತೀರಾ ನೀವು? ಖಂಡಿತವಾಗ್ಲಿ ಇಮೋವೆಂಟರ್ ಮುಖಾಂತರ ಮೊದಲನೇದಾಗಿ ನಾನು ಹೇಳಿದಾಗೆ ಕೌನ್ಸಿಲಿಂಗ್ ಅನ್ನೋದನ್ನು ಸರಳೀಕರಿಸುವುದು, ಎರಡನೇದಾಗಿ ಮೆಂಟಲ್ ಹೆಲ್ತ್ ಕೌನ್ಸಿಲರ್ಸ್ಗೆ ಅಬ್ಸರ್ವೇಷನ್ನ ಈಸಿಯಾಗಿ ಮಾಡ್ಕೊಳ್ಳೋದು. ಕೇಸ್ ಹಿಸ್ಟ್ರಿ ತಗೊಳ್ಳೋದು ಅಂತ ಹೇಳಿದರೆ ಕೌನ್ಸಿಲರ್ಸ್ಗೆ ತುಂಬ ಕಷ್ಟಕರವಾದ ಕೆಲಸವಾಗಿರ್ತದೆ. ಅವರ ಪೇರೆಂಟ್ಸನ್ನು, ಅವರ ನೇಬರ್ಸನ್ನು ಕರೆದು ಎಲ್ಲವನ್ನು ಕೇಳಲಿಕ್ಕೆ. ಆದರೆ ಡೈರೆಕ್ಟಾಗಿ ಮಕ್ಕಳ ಬಿಹೇವಿಯರ್ ನೋಡುವಾಗ ಅದನ್ನು ಮೋಡಿಫಿಕೇಷನ್ ಮಾಡಲಿಕ್ಕೆ ಈಸಿ ಆಗ್ತದೆ ಇಮೋವೆಂಟರ್ನಲ್ಲಿ. ಮತ್ತು ಅದೇ ಮಗು ವಾಪಸ್ ಬಂದು ಕೌನ್ಸಿಲರ್ ಜೊತೆಗೆ ಕೂಡ ಸಮಾಲೋಚಿಸುವಾಗ ಎಲ್ಲವನ್ನು ಕನೆಕ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ. ಈಗ ಇಮೋವೆಂಟರ್ ಎಲ್ಲ ಸ್ಕೂಲ್ಗಳಲ್ಲಿ ಅಥವಾ ಮನೆಗಳಲ್ಲಿ ಅಂತೂ ಲಭ್ಯವಾಗುವಂಥ ಇದು ಇರುವುದಿಲ್ಲ, ಫೆಸಿಲಿಟಿ ಇರುವುದಿಲ್ಲ. ಸೊ ಇದನ್ನು ನೀವು ಯಾವ ರೀತಿಯಲ್ಲಿ ಮುಂದೆ ವರಿಸಬೇಕು ಅಂತ ಹೇಳಿ ನಿರ್ಧರಿಸಿದ್ದೀರಾ? ಈಗಾಗಲೇ ಇದು ನಮ್ಮ ಮೊದಲ ಪ್ರಯತ್ನ, ಹೊಸ ಪ್ರಯತ್ನ ಕೂಡ ಇದುವರೆಗೂ ಇಲ್ಲದ್ದು. ಆದರೆ ಇದನ್ನು ಆದಷ್ಟು ಇನ್ನೂ ಸಿಂಪಲ್ ವೇ ಆಗಿ ತರಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಒಂದೊಂದು ಎಲ್ಲ ಶಾಲೆಗಳು ಇರುವ ಹಾಗೆ ಅದೇ ರೀತಿ ಮನೆಯಲ್ಲೂ ಕೂಡ ಅದರ ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ನಮ್ಮ ಟೀಮ್ ಕೂಡ ವರ್ಕ್ ಮಾಡ್ತಾ ಇದೆ. ಅದು ನಮ್ಮ ಏನೋ ಹೇಳ್ತೇವೆ ಇನ್ನೂ ದೂರದೃಷ್ಟಿಯಾಗಿದೆ, ಅದನ್ನು ಆ ಲೆವೆಲ್ಗೆ ತಂದು ಮುಟ್ಟಿಸಬೇಕು ಅಂತ ಹೇಳಿ. ಇವಾಗಲೇ ನಮಗೆ ಒಳ್ಳೆ ಫಲಿತಾಂಶ ಬರ್ತಾ ಇದೆ ಶಾಲೆಯ ಶಿಕ್ಷಕರಿಂದ. ಅದನ್ನು ಯೂಸ್ ಮಾಡ್ತಾ ಇರುವಂಥ ಶಾಲೆ ಶಿಕ್ಷಕರಿಂದ ಮಕ್ಕಳು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಆಗಿ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಈ ವ್ಯವಸ್ಥೆಯನ್ನು ಯೂಸ್ ಮಾಡ್ತಾ ಇದ್ದಾರೆ? ಈ ಮೊನ್ನೆ ತಾನೇ ಇದರ ಉದ್ಘಾಟನೆ ನಡೆಯಿತು ರೀಸೆಂಟಾಗಿ ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಂಗಳೂರಿನಲ್ಲಿ. ಹೌದು, ಅಲ್ಲಿ ನಾವು ಈಗಾಗಲೇ 7th ಸ್ಟ್ಯಾಂಡರ್ಡ್ ಮಕ್ಕಳನ್ನು ಇದರ ಪ್ರಯೋಗಕ್ಕೆ ಒಳಪಡಿಸಿದ್ದೇವೆ. ಆಲ್ಮೋಸ್ಟ್ 73 ಸ್ಟೂಡೆಂಟ್ಸ್ ಇದರ ಪ್ರಯೋಗದಲ್ಲಿ ಇದ್ದಾರೆ. ವೀಕ್ಲಿ ನಾವು ಕಳಿಸ್ತಾ ಇದ್ದೇವೆ. ಅದರ ಒಂದು ಮಗುವಿಗೆ ಇಷ್ಟು ಅವಕಾಶ ಅಂತ ಏನಾದರೂ ಇದೆಯಾ ವಾರದಲ್ಲಿ ಅಥವಾ? ಹೌದು, ಒಂದು ಮಗುವಿಗೆ ವಾರದಲ್ಲಿ ಒಂದೇ ದಿವಸ ಕಳಿಸ್ತಾ ಇದ್ದೇವೆ. ಅದು ಅದೇ ಮಗು ಅಂತ ಹೇಳಿ ಏನೂ ಇಲ್ಲ. ಮಗುವಿಗೆ ಆ ಥರ ಏನಾದರೂ ಎಂಜಾಯ್ ಮಾಡಿ ಹೋಗಬೇಕು ಅಂದರೆ ರಿಸ್ಟ್ರಿಕ್ಟು ಮಾಡೋದಿಲ್ಲ ನಾವು. ಪ್ರತಿ ಸಲ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾನೆ ಆ ಥರ ಎಕ್ಸ್ಪರಿಮೆಂಟಲ್ಲಿ ಮಾಡಿ ನೋಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪ್ರತಿಕ್ರಿಯೆಗಳನ್ನು, ಎಲ್ಲ ಟೀಕೆ ವಿಮರ್ಶೆಗಳನ್ನು ನಾವು ಸ್ವೀಕರಿಸಕ್ಕೆ ರೆಡಿ ಇದ್ದೇವೆ. ನಾವು ಪ್ರಯೋಗ ಹಂತದಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಇಮೋವೆಂಟರ್ ಎಷ್ಟು ಪರಿಣಾಮಕಾರಿ ಆಗ್ಬೋದು ಅಂತ ಹೇಳಿ ನೀವು ಭಾವಿಸ್ತೀರಾ ಮೇಡಮ್? ಅದು ಯಾವುದೇ ಒಂದು ಆವಿಷ್ಕಾರವಾಗಲಿ ಪರಿಣಾಮಕಾರಿ ಎಷ್ಟಾಗ್ತದೆ ಅಂತ ಹೇಳಿ ನಮಗೆ ಗೊತ್ತಾಗಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಅದು ಏನೂ ಇಲ್ಲದಕ್ಕೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತೇವೆ. ಸೊ ಮಕ್ಕಳು ಅಟ್ಲೀಸ್ಟ್ ಕೌನ್ಸಿಲಿಂಗ್, ವೆಂಟಿಲೇಷನ್, ಆ ನೆಗೆಟಿವ್ ಇಮೋಷನ್ ಒಂದು ತಪ್ಪು ಕಲ್ಪನೆ ದೂರ ಮಾಡಿಸ್ಲಿಕ್ಕಾದ್ರೂ ಕೌನ್ಸಿಲರ್ನ ರೀಚ್ ಆಗ್ಲಿಕ್ಕಾದ್ರೂ ಇಮೋವೆಂಟರ್ ಖಂಡಿತವಾಗಿ ಒಂದು ಮಾರ್ಗಸೂಚಿ ಏನು ಹೇಳ್ತೇವೆ, ಒಂದು ಸುಲಭದ ದಾರಿ ಆಗಲಿ ಅಂತ ನಮ್ಮ ಒಂದು ಆಶಯ. ಅದು ಆಗ್ತಾ ಇದೆ. ಅದಾದ ನಂತರ ಮಕ್ಕಳು ಕೌನ್ಸಿಲರ್ಸ್ ಹತ್ರ ಬಂದು ಮೀಟ್ ಆಗ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಕೌನ್ಸಿಲಿಂಗ್ ಅಗತ್ಯ ಎಂಬ ಮಾತನ್ನು ನೀವು ಹೇಳಿದ್ರಿ. ಅದೇ ರೀತಿಯಲ್ಲಿ ಇಮೋವೆಂಟರ್ ಕೂಡ ಇನ್ನಷ್ಟು ಯಶಸ್ಸನ್ನು ಕಾಣಲಿ, ಇದು ಎಲ್ಲ ಮಕ್ಕಳಿಗೆ ತಲುಪುವಂತಾಗಲಿ, ಇದರ ಪ್ರಯೋಜನವನ್ನು ಪಡೆಯುವ ಮೂಲಕ ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಮುಂದೆ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.